ಈ ದಿನ ಪಿತೃಪಕ್ಷದ ಬಗ್ಗೆ ಹೆಚ್ಚಾಗಿ ಮಾಹಿತಿನ ತಿಳ್ಕೊಳ್ಳೋದಕ್ಕೋಸ್ಕರ ರಮೇಶ್ ಗುರುಗಳವ್ರನ್ನ ಕರೆಸ್ತೀವಿ. ಅವ್ರಿಗೆ ಸ್ವಾಗತ ಕೋರೋಣ. ಗುರುಗಳೇ, ಸ್ವಾಗತ ನಿಮಗೆ. ನಮಸ್ಕಾರ ಅಮೃತ ಅವರೇ. ಈಗ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರಲ್ಲ ಗುರುಗಳೇ, ಶ್ರಾದ್ದದ ಮಹತ್ವ ಏನು, ಅದನ್ನು ಹೇಗೆ ಮಾಡೋದು? ಶ್ರಾದ್ದ ಅಂತಂದರೆ ಬರೀ ತಿಥಿ ಮಾಡಿಬಿಟ್ಟು ಪಿಂಡ ಪ್ರದಾನ ಮಾಡಿ ಊಟ ಮಾಡೋದು ಅಲ್ಲ. ಅವರ ಸ್ಮರಣೆ ಮಾಡೋ ದಿನ ಅಂದರೆ ಶ್ರದ್ಧೆಯಿಂದ ಮಾಡೋದು ಶ್ರಾದ್ದ ಅಂತ. ಶ್ರದ್ಧಯಾ ಇತಿ ಶ್ರಾದ್ದ ಅಂತ ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ. ಅವರನ್ನ ಸ್ಮರಣೆ ಮಾಡೋದೇ ಒಂದು ಶ್ರಾದ್ದ. ಅವರ ಸ್ಮರಣೆ ಮಾಡಿ ಅಣ್ಣ ತಮ್ಮಂದರಾಗಲಿ, ಕುಟುಂಬದ ಹೆಣ್ಣು ಮಕ್ಕಳಾಗಲಿ ಎಲ್ಲರೂ ಒಂದು ಕಡೆ ಸೇರಿ ಆ ಶ್ರಾದ್ದವನ್ನು ಮಾಡಿ ಆ ಪಿತೃಶೇಷವನ್ನು ಇವಾಗ ನಾವು ಏನು ಅಡುಗೆ ಮಾಡಿರ್ತೀವಿ ಅದನ್ನು ನಾವು ಆ ದೊಡ್ಡವರಿಗೆ ನೈವೇದ್ಯ ಮಾಡಿ ನಾವು ಸ್ವೀಕರಿಸೋದೆ ಅದು ಶ್ರಾದ್ದ ಅಂತ. ಶ್ರದ್ಧೆಯಿಂದ ಮಾಡಬೇಕು. ಯಾವುದೇ ಲೌಕಿಕವನ್ನು ಅದರಲ್ಲಿ ಬೆರೆಸ್ದಿರ ಅವ್ರು ನೋಡಲಿ ಇವ್ರು ನೋಡಲಿ ಅಂಥೇಳಿ ಮಾಡೋದಲ್ಲ. ಅದು ನಾವು ಮಾಡೋ ಶ್ರಾದ್ದನ್ನು ಪಿತೃದೇವತೆಗಳಿಗೆ ತಲುಪಬೇಕು. ಬೇರೆಯವರು ಯಾರು ನೋಡಿ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿರೋ ಅವಶ್ಯಕತೆ ಇಲ್ಲ ಈ ಒಂದು ವಿಚಾರದಲ್ಲಿ. ಯಾಕೆ ಅಂತಂದರೆ ತುಂಬ ಶ್ರದ್ಧಾಭಕ್ತಿಯಿಂದ ಅವ್ರನ್ನ ನೆನಪು ಮಾಡ್ಕೊಳ್ಳೋದೇ ಶ್ರಾದ್ದ. ಮತ್ತು ಕೆಲವು ತಾಯಂದ್ರಿಗೆ ಗಂಡು ಮಕ್ಕಳು ಇರಲ್ಲ, ಅವ್ರಿಗೆ ಅನುಮಾನ ಇರುತ್ತೆ, ಇವಾಗ ನನಗೆ ಗಂಡು ಮಗು ಇಲ್ಲ, ಹೆಣ್ಮಕ್ಳು ಶ್ರಾದ್ದ ಮಾಡ್ಬೋದಾ, ಅಂದರೆ ಪಿತೃ ಕಾರ್ಯನ ಹೆಣ್ಮಕ್ಳು ಮಾಡಬಹುದಾ ಅಂತ ಅನುಮಾನ ಇರುತ್ತೆ. ಮಾಡಬಹುದಾ ಅಂದರೆ ಇವಾಗ ಒಬ್ಬ ಹೆಂಗಸಿಗೆ ಮಕ್ಕಳಿಲ್ಲ ಅಂತಂದಾಗ ಕರ್ತೃ ಅವರೇ ಆಗ್ತಾರೆ ಅಂತಂದರೆ ದೇಶಾಚಾರ ಏನು ಬಂದಿದೆ ಅಂತಂದರೆ ಹೆಂಗಸರು ಆ ಶ್ರಾದ್ದನ ಮಾಡಬಾರ್ದು ಅಂತ ಕೆಲವು ಕಡೆ ಇದೆ. ಇನ್ನು ಕೆಲವು ಕಡೆ ಅಕಸ್ಮಾತ್ ಯಾರನ್ನು ತೀರ್ಕೊಂಡಾಗ ಧರ್ಮೋದಕ ಅಂತೇಳಿ ನಮ್ಮಲ್ಲಿ ಧರ್ಮೋದಕ ಅಂತ ಬಿಡ್ತಾರೆ. ದಕ್ಷಿಣ ಕನ್ನಡದಲ್ಲಾಗಲಿ ಉತ್ತರ ಭಾರತದಲ್ಲಾಗಲಿ ಕೆಲವು ಕಡೆ ಎಲ್ಲ ಹೆಂಗಸರು ಧರ್ಮೋದಕ ಕೊಡೋ ಪದ್ಧತಿ ಇದೆ. ಮಾಡಬಾರ್ದು ಅಂತ ಎಲ್ಲಿ ಇಲ್ಲ. ಲೌಕಿಕವಾಗಿ ನಮ್ಮ ಜನಗಳು ಒಂದು ಮೂಢನಂಬಿಕೆಯಿಂದ ಅದನ್ನು ಹೆಂಗಸರು ಮಾಡಬಾರ್ದು ಅನ್ನೋದು ಒಂದು ಪದ್ಧತಿ ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಬಟ್ ಮಾಡಿದ್ರೆ ಯಾವುದೇ ತೊಂದರೆನೂ ಇಲ್ಲ. ನಮ್ಮ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿಲ್ಲ, ಯಾರಪ್ಪ ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ಮನಸ್ತೃಪ್ತಿಯಾಗಿ ಒಬ್ಬ ಹೆಂಗಸು ಅವ್ರಿಗೆ ಮನಸ್ತೃಪ್ತಿಯಾಗಿ ಅವರು ಆ ಕಾರ್ಯವನ್ನು ಮಾಡಿದ್ರೆ ಆ ಪಿತೃದೇವತೆಗಳಿಗೂ ತುಂಬ ತೃಪ್ತಿ ಆಗುತ್ತೆ. ಬಟ್ ಯಾರು ಏನು ಅನ್ಕೊತಾರೋ, ನಾವು ಮಾಡಿದ್ರೆ ಏನು ಅನ್ಕೊತಾರೋ ಅನ್ನೋ ಒಂದು ಅಂಜಿಕೆ ಬಿಟ್ಟು ಆ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ಮಾಡ್ಬೋದು. ಮತ್ತು ಇನ್ನು ಕೆಲವ್ರಿಗೆ ಈ ಅನುಮಾನ ಇರುತ್ತೆ, ಭೂಮಿ ಖರೀದಿಸ್ಬೋದಾ, ಪಿತೃಪಕ್ಷದ ಮಾಸದಲ್ಲಿ ಒಡವೆ ಖರೀದಿ ಮಾಡ್ಬೋದಾ, ಅಥವಾ ಮನೆ ಕೊಂಡ್ಕೊಳ್ಬಹುದಾ, ಏನಾದರೂ ಶುಭ ಕಾರ್ಯನ ಮಾಡಬಹುದಾ ಮಾಡಬಾರ್ದು ಅನ್ನೋ ಗೊಂದಲ ಇರುತ್ತೆ ಗುರುಗಳೇ. ಅದಕ್ಕೆ ನಿಮ್ಮ ವಿವರಣೆ ಏನು? ಅಂದರೆ ಪಿತೃಪಕ್ಷದಲ್ಲಿ ಒಂದು ನೀವು ಕೇಳಿದ ಚೆನ್ನಾಗಿದೆ, ಕ್ವಶನ್ ಚೆನ್ನಾಗಿದೆ. ಒಂದು ಭೂಮಿ ಖರೀದಿ ಮಾಡ್ಬೋದಾ, ಆಭರಣ ಖರೀದಿ ಮಾಡ್ಬೋದಾ ಅಂತ ನಿಮ್ಮ ಒಂದು ಕ್ವಶನ್ ಇದೆ. ಆದರೆ ಆ ಪಿತೃಪಕ್ಷ ಅನ್ನೋದು ಪಿತೃದೇವತೆಗಳಿಗೆ ಮಾತ್ರ ಸ್ಮರಣೆ ಮಾಡೋದಕ್ಕೆ ಮಾತ್ರ ಇರೋದು. ಆ ಒಂದು 15 ದಿನ ಅವರ ಸ್ಮರಣೆ ಮಾಡೋದಕ್ಕೋಸ್ಕರನೇ ಇರೋದು. ಅವರು ಸ್ಮರಣೆ ಮಾಡಿ ಅವರ ಆಶೀರ್ವಾದ ಪಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಕೆಟ್ಟ ದಿನ ಅಂತೇನಲ್ಲ, ಅದು ಕೆಟ್ಟ ದಿನ ಅಂತಲ್ಲ. ಪಿತೃದೇವತೆಗಳ ಆಶೀರ್ವಾದ ಇದ್ದರೆ ಮಾತ್ರ ನಮಗೆಲ್ಲ ಮನೆಯಲ್ಲಿ ಒಳ್ಳೆಯದಾಗೋದು. ಆ ಒಳ್ಳೆಯದಾಗಬೇಕು ಅಂತಂದರೆ ಅದೊಂದು ದೀಕ್ಷೆ ಅಂತ, 15 ದಿನ ದೀಕ್ಷೆ ಅಂತ. ಅದರಲ್ಲಿ ನಮ್ಮ ಮಂಗಳ ಕಾರ್ಯಗಳು ಯಾವುದು, ಮನೆ ತಗೊಳ್ಳೋದಾಗಲಿ, ಆಭರಣ ತಗೊಳ್ಳೋದಾಗಲಿ, ಗೃಹ ಪ್ರವೇಶ ಆಗಲಿ, ಮದುವೆ ಆಗಲಿ, ಉಪನಯನ ಆಗಲಿ, ಯಾವುದೇ ಒಂದು ಶುಭ ಕಾರ್ಯಗಳು ನಿಷಿದ್ಧ ಅಂತ ಪಂಚಾಂಗದಲ್ಲಿ ಉಲ್ಲೇಖ ಆಗಿದೆ. ಆ ಒಂದು ಇದರಿಂದ ಆ ಪಿತೃ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿರೋದು ಈ ಒಂದು ಪಿತೃಪಕ್ಷ. ಅದಕ್ಕೋಸ್ಕರವಾಗಿ ಈ ಮನೆ ತಗೊಳ್ಳೋದಾಗಲಿ, ಆಭರಣ ತಗೊಳ್ಳೋದಾಗಲಿ
ಅದನ್ನು ಆಗಬಾರ್ದು ಅಂತ ಹೇಳಿಬಿಟ್ಟು ಬರೀ ಆ 15 ದಿವಸ ಆ ಪಿತೃದೇವತೆಗಳ ಸ್ಮರಣೆಗೋಸ್ಕರನೇ ಇಟ್ಟಿದ್ದಾನೆ. ಈಗ ಸ್ಮರಣೆಗೋಸ್ಕರ ಇಟ್ಟಿದ್ದಾರೆ ಅನ್ನೋದಾದ್ರೆ, ಈಗ ನಾವೇನಾದ್ರೂ ದಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದಾದ್ರೆ ಏನೇನನ್ನ ದಾನ ಮಾಡಬೇಕಾಗತ್ತೆ ಈ ಪಿತೃಪಕ್ಷ ಮಾಸದಲ್ಲಿ? ಅಂದರೆ ಪಿತೃಪಕ್ಷದಲ್ಲಿ ಕೆಲವರು ಪದ್ಧತಿ ಕೆಲವು ಕಡೆ ಇದೆ. ಆ ಪಿತೃಪಕ್ಷದಲ್ಲಿ ಎಡೆ ದಾನ ಮಾಡೋದಿದೆ. ಎಡೆ ದಾನ ಅಂತಂದರೆ ಸ್ವಯಂ ಪಾಕ ಅಂತ ಅದಕ್ಕೆ ಹೆಸರು. ಸ್ವಯಂ ಪಾಕ ಅಂತಂದರೆ ನಾವು ಆಹಾರನ ಏನು ಒಂದು ಗ್ರೋಸರಿ ಪ್ರಾವಿಷನ್ ಇರ್ಬೋದು, ಗ್ರೋಸರಿ ಇರ್ಬೋದು, ಏನು ನಾವು ಮನೆಗೆ ಅಡುಗೆಗೆ ಉಪಯೋಗಿಸ್ತೀವಿ, ಏನು ತರಕಾರಿ ಉಪಯೋಗಿಸ್ತೀವಿ, ನಾವು ಹಾಕ್ಕೊಳ್ಳೋದಕ್ಕೆ ಒಂದು ಬಟ್ಟೆ, ಒಂದು ಪಂಚೆ ಆಗಲಿ, ಒಂದು ಸೀರೆ ಆಗಲಿ, ಒಂದು ಟವಲ್ ಆಗಲಿ, ಅದನ್ನೆಲ್ಲ ಆವತ್ತಿನ ದಿನ ಆ ಪಕ್ಷದಲ್ಲಿ, ಆ ಪಿತೃಪಕ್ಷದಲ್ಲಿ ಎಡೆ ಪೂಜೆ ಮಾಡಿ, ಕೆಲವರಿಗೆ ಎಡೆ ಪೂಜೆ ಮುಖ್ಯವಾಗಿ ಕಾಣಿಸುತ್ತೆ, ಕೆಲವರಿಗೆ ಪ್ರತ್ಯಕ್ಷವಾಗಿ ಭೋಜನ, ವಸ್ತ್ರದಾನ, ದಕ್ಷಿಣೆ ದಾನ ಇದನ್ನು ಮಾಡೋದಿರುತ್ತೆ. ಆ ಪಿತೃದೇವತೆಗಳ ಸಂತೃಪ್ತಿಗಾಗಿ ಮಾಡೋದು. ಆ ಒಂದು ಪಕ್ಷದಲ್ಲಿ ಕೆಲವು ದಾನಗಳು ಮಾಡಿದ್ರೆ ತರಕಾರಿ ದಾನ, ಗ್ರೋಸರಿ, ಸ್ವಯಂಪಾಕ, ದಕ್ಷಿಣೆ, ತಾಂಬೂಲ, ಹಣ್ಣು ಇದೆಲ್ಲ ದಾನ ಮಾಡಿದಾಗ ಅವರ ಸದ್ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು